ಮೊನ್ನೆಯಷ್ಟೇ ಕೊಲಂಬೋದಲ್ಲಿ ಇಂಡಿಯಾ ಪಾಕ್ ನಡುವೆ ಟಿ20 ವರ್ಲ್ಡ್ ಕಪ್ನ ಹೈ ವೋಲ್ಟೇಜ್ ಪಂದ್ಯ ನಡೆದಿದೆ. ಇದರಲ್ಲಿ ಭಾರತ ಗೆದ್ದು ಬೀಗಿರೋ ವಿಚಾರ ನಿಮ್ಗೆ ಗೊತ್ತಿರೋದೆ. ಆದ್ರೆ ಪಂದ್ಯ ಆರಂಭಕ್ಕೂ ಮುನ್ನ ಸಹಜವಾಗಿ ಕೆಲವೊಂದು ಕುತೂಹಲ ಇದ್ವು. ಅದೇನಂದ್ರೆ ಉಭಯ ತಂಡಗಳು ಈ ಬಾರಿ ಪರಸ್ಪರ ಹ್ಯಾಂಡ್ ಶೇಕ್ ಮಾಡ್ತಾರಾ ಇಲ್ವಾ ಅನ್ನೋದು. ಆದ್ರೆ ಮ್ಯಾಚ್ನ ಆರಂಭ ಹಾಗೂ ಕೊನೆಯಲ್ಲೂ ಹ್ಯಾಂಡ್ ಶೇಕ್ ಹಗ್ ಮಾಡಿರೋದು ಕಂಡು ಬಂದಿಲ್ಲ. ಆದ್ರೆ ವಿಷಯ ಇದಲ್ಲ. ಅದೇನಂದ್ರೆ ಒಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಪಾಕ್ನ ಮೀಡಿಯಾದವರು ಈ ವಿಚಾರ ಇಟ್ಕೊಂಡೇ ಭಾರತದ ಕಾಲೆಳೆದಿದ್ದಾರೆ. ವಿಡಿಯೋ ಯಾವ್ದಪ್ಪ ಅಂದ್ರೆ ಕೊಲಂಬೋದಲ್ಲಿ ನಡೆದ ಇಂಡಿಯಾ ಪಾಕ್ ಪಂದ್ಯ ನೋಡೋಕೆ ರೋಹಿತ್ ಶರ್ಮಾ ಕೂಡ ಆಗಮಿಸಿದ್ರು. ಮ್ಯಾಚ್ ಮುಗಿದ ಬಳಿಕ ಬೌಂಡ್ರಿ ಬಳಿ ಬಂದ ರೋಹಿತ್ ಶರ್ಮಾ ಪಾಕ್ನ ಮಾಜಿ ಆಟಗಾರ ವಾಸಿಂ ಅಕ್ರಮ್ಗೆ ಹ್ಯಾಂಡ್ ಶೇಕ್ ಮಾಡಿ ಹಗ್ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ವಿಡಿಯೋ ಬಗ್ಗೆ ಟೀಕೆ ವ್ಯಕ್ತವಾಗಿದೆ. ಗ್ರೌಂಡ್ನಲ್ಲಿ ಕ್ಯಾಮ್ರಾ ಮುಂದೆ ಒಂದ್ ರೀತಿ, ಕ್ಯಾಮ್ರಾ ಹಿಂದೆ ಮತ್ತೊಂದು ರೀತಿ, ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಪಾಕಿಗರು ಗೇಲಿ ಮಾಡ್ತಿದ್ದಾರೆ. ಇನ್ನು ಕೆಲವರು ಇದು ಸೌಹಾರ್ದತೆಯ ಸಂಕೇತ ಅಂತ ಹೇಳ್ತಿದ್ದಾರೆ. ಅಂದ್ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನನ್ನಿಸ್ತಿದೆ?